ಹುಣಸೆಹಣ್ಣು ಗೊಜ್ಜು ಅವಲಕ್ಕಿನೂ ಕೂಡ ಸರ್ ನಾನಾ ಬಗೆ ಮಾಡ್ತಾರೆ. ಇದು ನನ್ನ ಬಗೆ, ನಾನು ಮಾಡೋ ಶೈಲಿ ನೋಡಿ ಸರ್. ಈ ಹದ ಮಾಡ್ಕೊಳ್ಳಿ, ಯಾಕೆಂದ್ರೆ ಅವಲಕ್ಕಿ ಅರಳಬೇಕು. ಒಂದು ಈಸಿಯಾಗಿ ಉಪ್ಪು, ಹುಳಿ, ಖಾರ, ಇಂಗು, ಬೆಲ್ಲ, ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು. ಮನುಷ್ಯನ ರುಚಿಗೋಸ್ಕರ ಎಷ್ಟೆಲ್ಲ ಸರ್ಕಸ್ ಇದೆ. ಸೊ ಇವತ್ತಿಗೆ ಕಂಪ್ಲೀಟ್ ಆಯ್ತು, 18 ದಿನದ ಮೆಟ್ಲು ಕಂಪ್ಲೀಟ್ ಆಗಿದೆ. ಹೌದು ಸರ್, 18 ದಿನ. ಇವತ್ತು ಬೆಳಗ್ಗೆ ಪೂಜೆ ಮುಗಿತು, ನೀವು ಇವತ್ತು ಬಂದ್ರಿ. ಅವರ ವಿವರಣೆಯೊಂದಿಗೆ ಇಷ್ಟು ಅದ್ಭುತವಾದ ರೆಸಿಪಿಗಳು ಸಿಗ್ತಾವ ಅಂತ ಹೇಳಿದ್ದೆ ನೋಡಿ. ಈ ರೀತಿ ರುಚಿ ಸಿಕ್ಕಾಗ ಕುಣಿದು ಕುಪ್ಪಳಿಸ್ಬೇಕು ಅನ್ಸುತ್ತೆ. ನಮಸ್ಕಾರ ವಿಶ್ವಬಂಧುಗಳಿಗೆ. ಮತ್ತೊಮ್ಮೆ ಮೈಸೂರಿನ ಚಾಮುಂಡಿಪುರಂ ಕರ್ನಾಟಕ ಬ್ಯಾಂಕ್ ಎದುರುಗಡೆ ಬಂದಿದ್ದೀವಿ. ಇದು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ರೋಡ್. ದೀಪಾ ಮಾಧವರಾವ್ ನಮ್ಮ ಹಳೆ ವೀಕ್ಷಕರಿಗೆ ಭಾಳ ಚಿರಪರಿಚಿತ, ಅದ್ಭುತವಾದ ವಿವರಣೆಯೊಂದಿಗೆ ಅವರ ರೆಸಿಪಿ ತೋರಿಸ್ತಾರೆ ಅವರ ಮಾಧವ ಶೈಲಿಯಲ್ಲಿ. ನೀವು ಹಲವಾರು ಶೈಲಿಯಲ್ಲಿ ಈ ರೆಸಿಪಿ ಮಾಡಿರ್ಬೋದು, ಆದರೆ ಇವತ್ತು ದೀಪಾ ಮಾಧವರಾವ್ ಅವರ ಕೈ ರುಚಿಯಲ್ಲಿ ಹುಣಸೆ ಹಣ್ಣಿನ ಗೊಜ್ಜವಲಕ್ಕಿ ಅದು ಹೆಂಗಿರ್ತದೆ ಬನ್ನಿ. ವೀಕ್ಷಕರಿಗೆ ದೀಪಾ ಮಾಧವ ಮಾಡುವ ನಮಸ್ಕಾರಗಳು. ನಮ್ಮ ಈ ಪ್ರತಿ ಸಂಚಿಕೆಯಲ್ಲಿ ಬರ್ತಿರುವಂತಹ ಅಡುಗೆಗಳಿಗೆ ನಿಮ್ಮ ಕಡೆಯಿಂದ ಬರ್ತಿರುವಂತಹ ಪ್ರೋತ್ಸಾಹ ತುಂಬಾನೇ ಚೆನ್ನಾಗಿದೆ. ಹಾಗಾಗಿ ನಾವು ಪ್ರತಿಯೊಂದು ಸಂಚಿಕೆ ಮಾಡ್ಬೇಕಾದ್ರೂ ಮಾಡೋ ಒಂದು ಉತ್ಸಾಹ ಜಾಸ್ತಿ ಆಗ್ತಾ ಇದೆ. ನಿಮ್ಮ ಕಮೆಂಟ್ಸ್ ಹೀಗೆ ಮುಂದುವರಿಸಿ. ಇವತ್ತಿನ ವಿಶೇಷ ನಾನು ಹುಣಸೆಹಣ್ಣು ಗೊಜ್ಜು ಅವಲಕ್ಕಿನ ಮಾಡಿ ತೋರಿಸ್ಕೊಡೋದು ಹೇಳ್ಕೊಡ್ತೀನಿ ಸರ್. ಹುಣಸೆಹಣ್ಣು ಗೊಜ್ಜು ಅವಲಕ್ಕಿ. ಹುಣಸೆಹಣ್ಣು ಗೊಜ್ಜು ಅವಲಕ್ಕಿ. ಹುಣಸೆಹಣ್ಣು ಗೊಜ್ಜು ಅವಲಕ್ಕಿಗೆ ಬೇಕಾಗಿರುವಂತಹ ಪದಾರ್ಥಗಳು: ಇಂಗು, ಸಾಸಿವೆ, ಎಣ್ಣೆ, ತುರಿದಿಟ್ಕೊಂಡಿರುವಂತಹ ಬೆಲ್ಲ, ಕಡಲೆಬೇಳೆ, ಉದ್ದಿನಬೇಳೆ ಒಗ್ಗರಣೆಗೆ, ಕಳಕಾಯಿ ಬೀಜ, ರುಚಿಗೆ ತಕ್ಕಷ್ಟು ಉಪ್ಪು. ನಾನು ಕಳೆದ ಸಂಚಿಕೆಯಲ್ಲಿ ತೋರಿಸಿದ್ನಲ್ಲ ತಿಳಿ ಸಾರಿನ ಪುಡಿ ಅಂದರೆ ಮೆಣಸಿನ ಪುಡಿ, ಅದು, ಕಾಯಿ ತುರಿ, ಅರಿಶಿನ, ಒಣಮೆಣಸಿನಕಾಯಿ, 1 ಕಪ್ ಗಟ್ಟಿ ಅವಲಕ್ಕಿ, ತಿಳಿ ಹುಣಸೆ ಹಣ್ಣಿನ ರಸ, ಕರ್ಬೇವಿನ ಸೊಪ್ಪು. ಮೊದಲನೇ ಹಂತ ಅವಲಕ್ಕಿನ ಕೆಲವ್ರು ಏನು ಮಾಡ್ತಾರೆ, ಹೀಗೆ ನೆನೆ ಹಾಕೊಂಡು ಹೀಗೆ ಮಾಡ್ತಾರೆ. ಸಾಮಾನ್ಯವಾಗಿ ಗೊಜ್ಜು ಅವಲಕ್ಕಿ ಅಂದರೆ ಇದು ಪುಡಿ ಪುಡಿ ಆಗಿರಬೇಕು ಸರ್. ಹಾಗಾಗಿ ಇದನ್ನು ನಾನು ಮಿಕ್ಸಿ ಮಾಡ್ಕೋತೀನಿ ನಿಮಗೆ. ಈ ಹದದಲ್ಲಿ ಅವಲಕ್ಕಿನ ಪುಡಿ ಮಾಡ್ಕೊಂಡಿದ್ದೀನಿ. ಅಂದ್ರೆ ಇಡ್ಲಿ ತರಿ ಹದ ಅಂತ ಹೇಳ್ಬೋದು. ತೀರಾ ಚಿರೋಟಿ ರವೆ ಹದಾನು ಮಾಡ್ಕೊಳಕ್ ಹೋಗ್ಬೇಡಿ. ಹಾಗಾಗಿ ಇಡ್ಲಿ ತರಿ ಹದಾನ ಮಾಡ್ಕೊಂಡಿದ್ದೀನಿ. 1 ಕಪ್ ಗಟ್ಟಿ ಅವಲಕ್ಕಿನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಹುಣಸೆಹಣ್ಣು ಗೊಜ್ಜು ಅವಲಕ್ಕಿನೂ ಕೂಡ ಸರ್ ನಾನಾ ಬಗೆ ಮಾಡ್ತಾರೆ. ಇದು ನನ್ನ ಬಗೆ, ನಾನು ಮಾಡೋ ಶೈಲಿ. ಹಾಗಾಗಿ ಅವ್ರವ್ರು ಮಾಡೋ ಬಗೆ ಅವ್ರವ್ರಿಗೆ ಇಷ್ಟ ಆಗುತ್ತೆ. ಇದು ನನ್ನ ಬಗೆ. ಹಾ ಸರ್, ನಿಮ್ಮ ಬಗೆಗೆ ಕೆಲವರಿಗೆ ಇಷ್ಟ ಇದೆ. ಒಪ್ಪು ಹೇಳಿದ್ನಲ್ಲ, ಇದನ್ನ ತುಂಬಾ ರೀತಿಯಲ್ಲಿ ಮಾಡ್ಬೋದು. ಹೇಳಿದ್ನಲ್ಲ, ಇದು ನನ್ನ ವಿಶೇಷ, ನನ್ನ ಬಗೆ. ಪುಡಿ ಮಾಡಿ ಇಟ್ಕೊಂಡಿರತಕ್ಕಂಥ ಅವಲಕ್ಕಿ ಹಾಕೋತಾ ಇದ್ದೀನಿ. ಉಪ್ಪು, ತಿಳಿಗೆ ಕಿವಿಚ್ಕೊಂಡಿರುವಂತಹ ಹುಣಸೆ ಹಣ್ಣಿನ ರಸ. ಎಷ್ಟು ಹುಣಸೆ? ಒಂದಿಷ್ಟಪ್ಪ ತಗೊಂಡು ಸರ್. ನಾನು 1 ಬೌಲ್ ಅಷ್ಟೇ ಅವಲಕ್ಕಿ ತಗೊಂಡಿರೋದ್ರಿಂದ ತುಂಬ ನಾನು ತಿಳಿ ಮಾಡ್ಕೊಂಡಿದ್ದೀನಿ ಅಷ್ಟೇನೆ. ಉಪ್ಪಾಯಿತು, ಹುಣಸೆ ಹಣ್ಣಾಯಿತು, ಮೆಣಸಿನ ಪುಡಿ, ಬೆಲ್ಲ, ಅರಿಶಿನ. ಬೆಲ್ಲ ಎಷ್ಟಾಗಿ 1 ಸ್ಪೂನ್ ಇರ್ಬೋದು? ಒಂದು 3 ರಿಂದ 4 ಸ್ಪೂನ್ ಹಾಕೊಂಡಿದ್ದೀನಿ ಸರ್. ನೋಡಿ, ಇದಿಷ್ಟು ನಾ ಇವಾಗ ಹಿಂಗೆ ಕಲಿಸ್ಕೊಂಡ್ಬಿಡ್ತೀನಿ. ಇನ್ನೊಂಚೂರು ನೀರು ಹಾಕೋತೀನಿ. ನೋಡಿ ಸರ್, ಈ ಹದ ಮಾಡ್ಕೊಳ್ಳಿ. ಯಾಕೆಂದ್ರೆ ಅವಲಕ್ಕಿ ಅರಳಬೇಕು. ಒಂದು ಈಸಿಯಾಗಿ ಉಪ್ಪು, ಹುಳಿ, ಖಾರ, ಇಂಗು, ಬೆಲ್ಲ, ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಇದಿಷ್ಟು ಮಾಡ್ಕೊಂಡ್ಬಿಟ್ರೆ ಸಾರಾಗ್ಲಿ ಇಂಥದ್ದಾಗ್ಲಿ ಭಾಳ ಈಸಿ ಸರ್. ಉಪ್ಪು, ಹುಳಿ, ಖಾರ, ಇಂಗು, ಬೆಲ್ಲ, ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು. ನೋಡಿ, ಇಲ್ಲಿ ಈ ಹದ ಮಾಡ್ಕೊಂಡಿದ್ದೀನಿ. ಈ ಕನ್ಸಿಸ್ಟೆನ್ಸೀಸ್ ತೊಗೊಂಡಿದ್ದೀನಿ. ಒಂದು 10 ರಿಂದ 12 ನಿಮಿಷ ಇದನ್ನು ಮುಚ್ಚಿಟ್ಬಿಡೋಣ ಸರ್. ಈಗ ನೆನೆ ಹಾಕಿ ಇಟ್ಟಿದ್ದೀನಿ. ಇದರ ಉಪಯೋಗ ಇನ್ನೊಂದು ಹೇಳ್ತೀನಿ.
ಪ್ರಯಾಣ ಮಾಡುವಂತಹ ಸಂದರ್ಭದಲ್ಲಿ ನಾನು ಅವತ್ತೇ ಹೇಳ್ದಂಗೆ ನಮ್ಮ ಕಡೆ ಮುಸುರೆ ಪದಾರ್ಥಗಳನ್ನ ಕ್ಯಾರಿ ಮಾಡೋದಿಲ್ಲ ಪ್ರಯಾಣದಲ್ಲಿ. ಅವಾಗ ನಾನು ಹೇಳ್ದಂಗೆ ಬಿಸಿ ಉಪ್ಪಿನಕಾಯಿ ಜೊತೆ ಚಪಾತಿ ಇರ್ಬೋದು, ಅಥವಾ ಇದು ಒಂದು ಪದಾರ್ಥನ ಮಾಡ್ಕೋಬೋದು. ಹೇಗೆ ಅಂದರೆ ಇವಾಗ ನಾನು ನೆನೆಸಿ ಇಟ್ಟಿದ್ದೀನಲ್ವಾ, ನೆನೆಸೋದು ಬೇಡ, ಅವಲಕ್ಕಿನ ಬಿಸಿಯಾಗಿ ಹುರ್ಕೊಂಡ್ಬಿಟ್ಟು ಅದಕ್ಕೆ ನಾನೀಗ ಏನೇನು ತೋರಿಸಿದ್ನೋ ಪುಡಿ ಮಾಡಿಕೊಂಡು ಅಷ್ಟು ಪದಾರ್ಥಗಳು, ಹುಣಸೆ ರಸದ ಬದಲು ಟರ್ಮರಿಕ್ ಪೌಡ್ರ್ ಬರುತ್ತಲ್ಲ, ಹುಣಸೆ ಹಣ್ಣಿನ ಪುಡಿ ಬರುತ್ತೆ, ನಾವೀಗ ಚಾತುರ್ಮಾಸದಲ್ಲೆಲ್ಲ ಅದನ್ನು ಬೇರೆ ಪುಡಿಗಳೆಲ್ಲ ಬಳಸ್ತಾರೆ. ಸೊ ಆ ಥರ ಪುಡಿ ಹಾಕೊಂಡು ಮಿಕ್ಕಿದ ಎಲ್ಲ ಪದಾರ್ಥಗಳನ್ನ, ಉಪ್ಪು, ಹುಣಸೆ ಹಣ್ಣಿನ ಪುಡಿ, ಇಂಗು, ಬೆಲ್ಲ, ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪನ್ನ ಒಗ್ಗರಣೆ ಹಾಕಿ ಒಂದು ಕಡೆ ಕವರಲ್ಲಿ ತೊಗೊಂಡು ಹೊಟ್ಟೋಗ್ಬಿಡ್ತು ಅಂತಂದರೆ ಆಯ್ತು. ಈಗ ಬೆಳಗ್ಗೆ ಎಲ್ಲ ಟ್ರೈನಲ್ಲೆಲ್ಲ ಕೆಲಸ ಮುಗಿಸಿ ಒಂಚೂರು ಪಲಾರದ ಹೊತ್ತಿಗೆ ಅಂತಂದರೆ ಒಂದು 10 ನಿಮಿಷ ಒಂದು ಪಾತ್ರೆ ನೀರು ಚಿಮುಕ್ಸ್ಬಿಟ್ಟು ಮುಚ್ಚಿಟ್ಬಿಟ್ರೆ ಒಗ್ಗರಣೆ ಎಲ್ಲ ಬಿದ್ದಿರುತ್ತೆ. 10 ರಿಂದ 15 ನಿಮಿಷ ಒಂದು ಸ್ಟೇಷನ್ನಿಂದ ಇನ್ನೊಂದು ಸ್ಟೇಷನ್ ಬರೋದ್ರೊಳಗೆ ಹುಣಸೆಹಣ್ಣು ಗೊಜ್ಜು ಅವಲಕ್ಕಿ ರೆಡಿ ಇರುತ್ತೆ. ಮೊಸರಂತೂ ಎಲ್ಲ ಕಡೆ ಎಲ್ಲ ಸ್ಟೇಷನ್ಲೂ ಸಿಕ್ಕುತ್ತೆ. ಮೊಸರು ತೊಗೊಂಡ್ಬಿಟ್ರೆ ಹುಣಸೆಹಣ್ಣು ಗೊಜ್ಜು ಅವಲಕ್ಕಿ ಜೊತೆ ಮೊಸರು ಒಳ್ಳೆ ಕಾಂಬಿನೇಷನ್ನು. ಹಾಗಾಗಿ ಆವಾಗ ಕಾಯಿ ಬಳಸೋದು ಬೇಡ, ಕೊಬ್ಬರಿ ಬಳಸ್ಕೊಳ್ಳಿ. 2 ದಿನ ಬೇಕಾದ್ರೆ ನೀವು ಅದನ್ನು ಜೋಪಾನ ಮಾಡ್ಕೋಬೋದು ಟ್ರಾವೆಲಿಂಗ್ ಪರ್ಪಸಲ್ಲಿ. ಈಗ ಇಲ್ಲಿಂದ ನಾವು ಬದರಿ ಯಾತ್ರೆಗೆಲ್ಲ ಹೋಗ್ತೀವಿ ಅಂತಂದರೆ ಡೆಲ್ಲಿಗೆ ಹೋಗೋಕ್ಕೆ 2 ದಿನ ತೊಗೊಳುತ್ತೆ ಪ್ರಯಾಣ. ಸೊ ಅವಾಗ 2 ದಿನಕ್ಕೆ ನೀವು ಅದನ್ನು ಪದಾರ್ಥನ ಕ್ಯಾರಿ ಮಾಡ್ತೀನಿ ಅಂದಾಗ ಕಾಯಿ ಹಾಕೋ ಬದಲು ಕೊಬ್ಬರಿ ಹಾಕೋತು ಅಂತಂದರೆ ಕೊಬ್ಬರಿನ ಬಾಡಿಸಿ ಇದೇ ಪದಾರ್ಥಕ್ಕೆ ಮಾಡಿ ಇಟ್ಕೊಂಡ್ಬಿಟ್ರೆ ನೀರು ಚುಮುಕ್ಸ್ಬಿಟ್ಟು 10 ನಿಮಿಷ ಬಿಟ್ಟರೆ ಹಿಂಗೆ ಕೈಯಲ್ಲಿ ಕಿವುಚ್ಕೊಂಡ್ರೆ ಹುಣಸೆಹಣ್ಣು ಗೊಜ್ಜು ಅವಲಕ್ಕಿ ಸಿದ್ಧ ಇರುತ್ತೆ ತಿನ್ನಕ್ಕೆ. ಈ ಟಿಪ್ಸ್ಗೋಸ್ಕರ ನಾವು ಬರೋದು. ಹಾಂ ಸರ್, ಇದಕ್ಕೋಸ್ಕರಲೇ ಇದು ಸ್ಪೆಷಲ್ ಎಪಿಸೋಡ್. ಅದನ್ನು ಹೇಳ್ತಾರೆ ಸರ್, ನೀವು ನಮಗೆ ಟ್ರಾವೆಲಿಂಗ್ ಸುಮಾರು ಟಿಪ್ಸ್ ಕೊಡ್ತೀರಾ ಮೇಡಮ್, ನೀವು ಒಂದೊಂದು ಅಡುಗೆಲೂ ಅದನ್ನ ಆ್ಯಡ್ ಮಾಡ್ತಾ ಹೋಗಿ ಅಂತ ಹೇಳ್ತಾರೆ. ಆಯಾ ಪದಾರ್ಥದಲ್ಲಿ ಮಾಡಂಗಿದ್ರೆ ಖಂಡಿತ ಜನಕ್ಕೆ ಅದನ್ನು ತೋರಿಸ್ಕೊಡ್ತೀನಿ ಸರ್. ಈಗ ಅದಕ್ಕೆ ನಾವು ವೀಕ್ಷಕರು ಏನು ಹೇಳ್ತೀವಿ ಅಂದರೆ, ಯಾಕೆ ನೀವು ಮತ್ತೆ ಅದೇ ತೋರಿಸ್ತೀರಾ ಅಂದರೆ ಒಬ್ಬೊಬ್ಬರಿಂದನೂ ತೋರಿಸ್ತೀವಿ ನಾವು. ಯಾಕಂದ್ರೆ ಒಬ್ಬೊಬ್ರದ್ದು ಒಬ್ಬೊಬ್ಬರಿಂದ ಒಂದೊಂದು ಕಲ್ತ್ಕೊಳ್ಳೋದಿರುತ್ತೆ ಸರ್. ನೆಗೆಟಿವ್ ನೋಡಬಾರ್ದು ಒಬ್ಬ ವ್ಯಕ್ತಿಲಿ. ಪ್ರತಿಯೊಬ್ಬರ ಹತ್ರನೂ ಒಂದು ನೆಗೆಟಿವ್ ಇರುತ್ತೆ, ಪಾಸಿಟಿವ್ ಇರುತ್ತೆ. ನೆಗೆಟಿವ್ ಬಿಟ್ಟಬೇಕು, ಪಾಸಿಟಿವ್ ಏನು ತಗೋಬೇಕು ಅದನ್ನ ಕಲಿತಾ ಹೋಗ್ಬೇಕು ಸರ್. ಸ್ಟವ್ ಹಚ್ಚಿದ್ದೀನಿ, ಈಗ ಒಗ್ಗರಣೆಗೆ ಎಣ್ಣೆ ಹಾಕೋತೀನಿ ನೋಡಿ. ಒಂದು 3 ರಿಂದ 4 ಸ್ಪೂನ್ ಹಾಕೊಂಡಿದ್ದೀನಿ. ಒಗ್ಗರಣೆ ಒಂದು ಹಾಕ್ಬಿಟ್ರೆ ಮುಗಿದೋಯ್ತಲ್ಲ. ಆಗೋಯ್ತು ಸರ್, ಆಗೋಯ್ತು. ಅದು ಒಗ್ಗರಣೆ ಎಣ್ಣೆ ಕಾದ ಅಷ್ಟೊತ್ತಿಗೆ ಇದು ಅರಳೋಗ್ಬಿಡುತ್ತೆ ಅವಲಕ್ಕಿ ಸರ್. ಒಂದು 3 ರಿಂದ 4 ಸ್ಪೂನ್ ಕಳಕ ಬೀಜ ಹಾಕೋತೀನಿ. ಫಸ್ಟ್ ಕಳಕ ಬೀಜನ ಹುರ್ಕೊಂಡು ಬಿಡ್ತೀನಿ, ಯಾಕೆಂದರೆ ಕಳಕ ಬೀಜ ಆಗೋದು ಲೇಟು. ಕಳೆಬೇಳೆ ಉದ್ದಿನಬೇಳೆ ಆಗೋಗುತ್ತೆ. ಸೊ ಇದು ಸೀದೋಗುತ್ತೆ, ಅದು ಇನ್ನೂ ಆಗಿರಲ್ಲ, ಆ ಥರ ಆಗಿಬಿಡುತ್ತೆ. ಹಾಗಾಗಿ ಫಸ್ಟ್ ಕಳಕ ಬೀಜನ ಕೆಂಪು ಹದವಾಗಿ ಹುರ್ಕೊಂಡು ಎತ್ತಿಟ್ಕೊಂಡ್ಬಿಡ್ತೀನಿ. ನೋಡಿ ಕೆಂಪಾಗಿದೆ. ಕೆಲವರೆಲ್ಲ ಒಟ್ಟಿಗೆ ಹಾಕೊಂಡ್ಬಿಡ್ತಾರೆ, ಸೀದೋಗುತ್ತೆ ಅಂತ ನಾನು ಹಾಗೆ ಮಾಡಲ್ಲ ಸರಿ. ಈಗ ಇಂಗು, ಸಾಸಿವೆ 1 ಸ್ಪೂನು, ನೋಡಿ ಇಂಗಿನ ಘಮ. ಹೌದು ಸರ್, ಇಂಗು ನಮಗೆ ಒಗ್ಗರಣೆ ಗಣಪತಿ ಪೂಜೆ ಇದ್ದಂಗೆ ಸರ್. ಯಾವುದೇ ಒಂದು ಶುಭ ಸಮಾರಂಭಕ್ಕೂ ಗಣಪತಿ ಪೂಜೆ ಇಲ್ಲದೆ ಮುಂದೆ ಹೋಗಲ್ವಲ್ಲ, ಹಾಗೆ ನಮಗೆ ಇಂಗು ಸಾಸಿವೆ ಒಗ್ಗರಣೆ ಇಲ್ಲದೆ ಮುಂದೆ ಹೋಗಲ್ಲ. ಕಡಲೆಬೇಳೆ ಉದ್ದಿನಬೇಳೆ 2 ರಿಂದ 3 ಸ್ಪೂನು, ಕರಿಬೇವಿನ ಸೊಪ್ಪಿನ ಹೆಸಳು, ಒಣಮೆಣಸಿನ್ಕಾಯಿ, ಅರಿಶಿನ ನಾನು ಅವಲಕ್ಕಿ ನೆನೆ ಹಾಕಿಟ್ಕೊಂಡಿದ್ದಲ್ಲ ಅದಕ್ಕೆ ಹಾಕೊಂಡಿದ್ದೀನಿ, ಹಾಗಾಗಿ ಇಲ್ಲಿ ನಾನು ಸಪ್ರೇಟಾಗಿ ಹಾಕಲ್ಲ. ಈಗ ಇದನ್ನ ಒಂಚೂರು ಸಣ್ಣ ಮಾಡ್ಕೊಳ್ಳೋಣ. ನಾನು ಅವಾಗ ಎಷ್ಟು ನಿಮಗೆ ಹದ ಹೆಂಗೆ ತೋರಿಸಿದ್ದೆ ಅಲ್ಲ, ನೋಡಿ ಕ್ಲೀನಾಗಿ ಅವಲಕ್ಕಿ ಅರಳಿದೆ, ಈ ಹದ ಬರುತ್ತೆ ಸರ್. ಕೆಲವ್ರು ಏನು ಮಾಡ್ತಾರೆ, ಪುಡಿ ಮಾಡಿಕೊಂಡು ಒಗ್ಗರಣೆಗೆ ಹಾಕಿ ಅಲ್ಲೇ ಉಪ್ಪು ಹುಳಿ ಖಾರ ಹಾಕ್ತಾರೆ. ಹಾಗೆ ಮಾಡೋದ್ರಿಂದ ಮಿಶ್ರಿತ ಅಷ್ಟು ಚೆನ್ನಾಗಿ ಆಗಲ್ಲ ಅಂತ ನನ್ನ ಭಾವನೆ. ಹಾಗಾಗಿ ಹೀಗೆ ಮಾಡಿ ಇಟ್ಕೊಂಡ್ರಿಂದ ಉಪ್ಪು ಹುಳಿ ಖಾರ ಕಂಪ್ಲೀಟಾಗಿ ಮಿಶ್ರಿತ ಆಗಿದೆ. ಈಗ ಈ ಒಗ್ಗರಣೆಗೆ ಹಾಕ್ತೀನಿ. ಇದು ಯಾವಾಗ ಯಾವಾಗ ನಾವು ಮಾಡ್ಕೊಳ್ಳೋದು ಈ ಥರದ್ದೊಂದು ಸರ್? ಇದನ್ನ ಹಬ್ಬ ಹರಿದಿನಗಳಲ್ಲಿ ಸಂಜೆ ಹೊತ್ತು ಮುತ್ತೈದರಿಗೆ ಕುಂಕುಮ ಕರಿತೀವಲ್ಲ ಸರ್, ಗೌರಿ ಗಣೇಶದಲ್ಲಿ ಸಂಜೆ ಹೊತ್ತು ಮುತ್ತೈದರಿಗೆ ಕುಂಕುಮ ಕರೆದಾಗ, ಅಥವಾ ಆಷಾಢ ಮಾಸ ಶ್ರಾವಣ ಮಾಸದಲ್ಲಿ ಅಧಿಕ ಮಾಸದಲ್ಲೆಲ್ಲ ಭಜನಾ ಮಂಡಳಿಗಳನ್ನ ಭಜನೆ ಕರಿತೀವಿ ಮನೆಗೆ, ಆವಾಗ ಆ ಮುತ್ತೈದರಿಗೆ ಕೊಡಕ್ಕಾಗಿರ್ಬೋದು, ಆ ಥರ ಚರ್ಪಗಳಿಗೆ ಇದನ್ನ ಬಳಸ್ಬೋದು ಸರ್. ಇಲ್ಲ ಮನೇಲಿ ತಣ್ಣಗಿದೆ, ಸಂಜೆ ಹೊತ್ತು ಲೈಟಾಗಿ ಏನಾದ್ರು ಬೇಕು ಅನ್ನೋದಾಗ, ಎಣ್ಣೆ ಪದಾರ್ಥ ಬೇಡ ಅಂತ ಆಸೆ ಪಟ್ಟಾಗ ಇದನ್ನ ಸ್ನ್ಯಾಕ್ಸ್ ರೀತಿ ಕೂಡ ಬಳಸ್ಕೋಬೋದು ಸರ್. ಒಂಥರದಲ್ಲಿ ಅನ್ನದ ಹಾಕಿರಲ್ಲ, ಪುಳಿಯೋಗರೆ ಹದ ಇರುತ್ತೆ ರುಚಿ ನಿಮಗೆ. ಕಾಯಿ ತುರಿ ಬಿದ್ದುಬಿಟ್ರೆ ಇದಕ್ಕೆ ಮೊಸರು ಕಾಂಬಿನೇಷನು, ಕೆಲವರು ಚಟ್ನಿ ಇಷ್ಟಪಟ್ಟು ತಿಂತಾರೆ ಸರ್. ಇದಕ್ಕೆ ಎಣ್ಣೆಲು ಚೆನ್ನಾಗೆಲ್ಲ ಬಾಡಿದ್ದಾಗಿದೆ, ಕಾಯಿ ತುರಿ ಹಾಕ್ತಾ ಇದ್ದೀನಿ.
ಸರ್ ಇದಕ್ಕೆಲ್ಲ ಆಗಿದೆ. ತೊಳೆದು ಹೆಚ್ಚಿಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು ಉದುರಿಸ್ತಾ ಇದ್ದೀನಿ. ನಮ್ಮ ದಿಢೀರ್ ಹಾಂ ಸರ್, ಹುಣಸೆ ಹಣ್ಣಿನ ಗೊಜ್ಜು ಅವಲಕ್ಕಿ ಸರ್. ಆಗಲೇ ನಾನು ಫ್ರೈ ಮಾಡಿ ಎತ್ತಿಟ್ಕೊಂಡಲ್ಲ ಕಳಕ ಬೀಜ ಹಾಕ್ತಾ ಇದ್ದೀನಿ, ಕಡೆಯಲ್ಲಿ ಹಾಕ್ತಾ ಇದ್ದೀನಿ. ಸೊ ಎಲ್ಲ ಬಿತ್ತು ಸರ್. ಸಾಸಿವೆ, ಕಳೆಬೇಳೆ, ಉದ್ದಿನಬೇಳೆ, ಇಂಗು, ಕರ್ಬೇವಿನ ಸೊಪ್ಪು, ಒಣಮೆಣಸಿನ್ಕಾಯಿ ಎಲ್ಲ ಸಮ್ಮಿಶ್ರವಾಗಿದೆ. ಈಗ ನೀವು ತಿಂದು ರುಚಿ ನೋಡಿ ಹೇಗಿದೆ ಅಂತ ಹೇಳ್ಬೇಕು, ಅಷ್ಟೇ ಬಾಕಿ. ಹಾಂ ಸರ್, ಮನುಷ್ಯನ ರುಚಿಗೋಸ್ಕರ ಎಷ್ಟೆಲ್ಲ ಸರ್ಕಸ್ ಇದೆ. ಧನ್ಯವಾದ. ದುಡಿಯೋದೆ ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ ಅಲ್ವಾ ಸರ್? ಹೇಗಾಗೋ ಯಾಕೆ ತರ ತಿನ್ಬೇಕು, ಡಿಸಿಪ್ಲಿನ್ ಆಗಿ ಪ್ರಾಪರ್ ಆಗಿ ತಿನ್ನೋಣ. ಸರ್ ಹರೇ ಶ್ರೀನಿವಾಸ, ಅವತ್ತು ನೀವು ಮೊದಲನೇ ದಿನ ರಂಗೋಲಿ ನೋಡಿದಾಗ 2ನೇ ಮೆಟ್ಲಲ್ಲಿದ್ದೆ ಸರ್ ನಾನು. ಸೊ ಇವತ್ತಿಗೆ ಕಂಪ್ಲೀಟ್ ಆಯ್ತು, 18 ದಿನದ ಮೆಟ್ಲು ಕಂಪ್ಲೀಟ್ ಆಗಿದೆ. ಬೆಳಿಗ್ಗೆ ಪೂಜೆ ಕೈಂಕರ್ಯ ಮುಗಿದಿದೆ, ಸಂಜೆ ಒಂದು ಹೋಗಿ ಪೂಜೆ ಮಾಡಿಸ್ಕೊಂಡ್ ಬರ್ಬೇಕು ಪ್ರಾಣಿ ದೇವ್ರಿಗೆ. ನೋಡಿ ಎಷ್ಟು ಕರೆಕ್ಟ್ ಆಗಿ ಬಂತು. ಹೌದು ಸರ್, 18 ದಿನ. ಇವತ್ತು ಬೆಳಗ್ಗೆ ಪೂಜೆ ಮುಗಿತು, ನೀವು ಇವತ್ತು ಬಂದ್ರಿ. ಎಲ್ಲ ಹೌದು, ಹರಿಚಿತ್ತ ಪೂರ್ವ ನಿರ್ಧಾರಿತ. ಹೌದು ಹೌದು. ಹುಣಸೆ ಹಣ್ಣು ಗೊಜ್ಜು ಅವಲಕ್ಕಿ, ಮೊಸರು ಬಾಡಿಸ್ಕೊಳಕ್ಕೆ. ಹೌದು, ನೀವು ನಿಮ್ಮ ಫೇವರೇಟ್ ದೀಪಾ ಮಾಧವ್ ಅವರ ಶೈಲಿಯಲ್ಲಿ ಆಗಿದ್ದು ಟೇಸ್ಟ್ ಮಾಡ್ತೀನಿ. ಖಂಡಿತ ನೋಡಿ ಸರ್. ಚಾಮುಂಡಿಪುರಂ, ಇಲ್ಲಿ ದೀಪಾ ಮಾಧವರಾವ್ ಅಂತಿರ್ತಾರೆ. ಅವರ ವಿವರಣೆಯೊಂದಿಗೆ ಇಷ್ಟು ಅದ್ಭುತವಾದ ರೆಸಿಪಿಗಳು ಸಿಗ್ತಾವಂತ ಹೇಳಿದ್ದೆ ನೋಡಿ. ಈ ಥರದ್ದು ಒಂದು ಮಾಧವ ಶೈಲಿಯ ಒಂದು ಪಾರಂಪರಿಕ ರೆಸಿಪಿಗಾಗಿ ಬರ್ತೀವಿ. ನಿಮ್ಗೆ ಅನಿಸ್ಬೋದು ಯಾಕೆ ಅಂದರೆ ಒಬ್ಬೊಬ್ಬರು ಕೈ ರುಚಿ ಒಂಥರ ಇರ್ತದೆ. ಇವತ್ತು ಈ ಕೈ ರುಚಿಗೋಸ್ಕರ ನಮ್ಮ ಹೆಸರು ಬಂದಿರೋದು, ಅದು ಭೋಜನ ಪ್ರಿಯಕ್ಕೆ. ಸೊ ಭೋಜನ ಪ್ರಿಯ ಕರೆಕ್ಟಾಗಿದೆ ಹೆಸರು. ಸೊ ನಾವು ಇವತ್ತು ಗೊಜ್ಜವಲಕ್ಕಿ ಪ್ರಿಯ ನೋಡ್ಬಿಡೋಣ. ಈ ರೀತಿ ರುಚಿ ಸಿಕ್ಕಾಗ ಕುಣಿದು ಕುಕ್ಕಳಿಸ್ಬೇಕು ಅನ್ಸ್ತದೆ. ಸುಮ್ಮನೆ ಸಾಧಾರಣವಾಗಿ ಮಾಡಿ ಸಿಗಲ್ಲ, ಅಷ್ಟು ಮುತುವರ್ಜಿ ವಹಿಸಿ ಮಾಡಬೇಕು ನೋಡಿ. ಕುಟುಂಬ ಕಡಲೆ ಬೀಜ, ಆಹಾ, ಮನಸೋಲುವ ಒಂದು ರುಚಿ. ಇದಕ್ಕೆ ಮರೆಯಲಾಗದ ರುಚಿ ಅಂತೂ ಹೇಳ್ಬೋದು. ಇದನ್ನು ದೀಪಾ ಮಾಧವ್ ಅವರು ನಿಮ್ಮ ಮನೇಲಿ ಮಾಡ್ಕೊಳಕ್ಕೆ ಹೇಳಿದ್ದಾರೆ. ಇದನ್ನು ನೀವು ಮನೇಲಿ ಮಾಡಿಕೊಂಡು ಮಕ್ಕಳು ಇಷ್ಟಪಡ್ತಾರೆ ರೀ, ಅದೇ ಮುಖ್ಯ. ಈಗ ಸಾಯಂಕಾಲ ಈವ್ನಿಂಗ್ ಸ್ನ್ಯಾಕ್ಸಿಗೆ ಬೆಸ್ಟ್ ಇದು. ಗೊಜ್ಜವಲಕ್ಕಿ ರೆಸಿಪಿ ಸಿಕ್ಕಿದ್ದು ನಮಗೆ ಅದೃಷ್ಟ. ಸೊ ಗೂಗಲ್ ಲೊಕೇಶನ್ ಕೊಟ್ಟಿರ್ತೀನಿ, ಅಡ್ರೆಸ್ ಕೊಟ್ಟಿರ್ತೀನಿ, ಒಂದು ವಿಸಿಟ್ ಹಾಕಿ. ಈರುಳ್ಳಿ ರಹಿತ, ಬೆಳ್ಳುಳ್ಳಿ ರಹಿತ ಒಂದು ಭೋಜನ. ದೀಪಾ ಮೇಡಮ್ ಅವರು ಇರ್ತಾರೆ, ದಯವಿಟ್ಟು ಅವ್ರಿಗೆ ಮಾತಾಡಿಸಿ ಮುಂದಿನ ಸಂಚಿಕೆಯಲ್ಲಿ ಮತ್ತೇನು ರೆಸಿಪಿ ತೋರಿಸ್ಬೇಕಂತ ಅವ್ರಿಗೆ ಹೇಳಿ, ಅದನ್ನು ನೀವು ಮಾಡಿ ತೋರಿಸ್ತೀವಿ. ಬೆಂಗಳೂರಿಂದ ನಂಜನಗೂಡಕ್ಕೆ ಬಂದಿದ್ವಿ. ನಾವು ಮನೆ ರಸದೂಟ ನೋಡ್ಕೊಂಡೇನೆ ಈ ಹೋಟೆಲಿಗೆ ಬಂದಿರೋದು. ನಿಮ್ಮ ಪ್ರೋಗ್ರಾಮ್ಸ್ ಎಲ್ಲ ನಾವು ನೋಡ್ತೀವಿ, ನಮ್ಗೆ ತುಂಬ ಇಷ್ಟ ಆಗಿದೆ. ಅದು ನಾವು ಈರುಳ್ಳಿ ಬೆಳ್ಳುಳ್ಳಿ ತಿನ್ನೋದಿಲ್ಲ, ನೀವು ಆ ಥರ ತೋರಿಸಿರೋದನ್ನು ನೋಡ್ಕೊಂಡು ಹುಡುಕೊಂಡೇ ಬರ್ತೀವಿ. ತುಂಬ ಚೆನ್ನಾಗಿದೆ ಊಟ ಎಲ್ಲ, ಉಪ್ಪು ಖಾರವಾಗಿ ತುಂಬ ಚೆನ್ನಾಗಿದೆ. ಈರುಳ್ಳಿ ಬೆಳ್ಳುಳ್ಳಿ ಯಾವುದಕ್ಕೂ ಯೂಸ್ ಮಾಡಿಲ್ಲ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.